ಸರ್ ಏನಾಯ್ತು ಪೇಷಂಟ್ಗೆ? ಪೇಷಂಟ್ ಟ್ಯಾಬ್ಲೆಟ್ ತಗೊಂಡಿದ್ರಂತೆ, ಸೊ ಡೆತ್ ಆಗಿದ್ದಾರೆ. ಈಗ ಡಾಕ್ಟ್ರಿಗೆ ಫೋನ್ ಮಾಡಿದೀವಿ, ಬರ್ತಾ ಇದ್ದಾರೆ, ಆನ್ ದ ವೇ ಇದ್ದಾರೆ. ಓಕೆ ಓಕೆ. ಸಿಸ್ಟರ್, ಯಾವುದೋ ಎಮರ್ಜೆನ್ಸಿ ಕೇಸ್ ಅಂದ್ರಲ್ಲ, ಎಲ್ಲಿದೆ ಅದು? ಇಲ್ಲಿದೆಯಾ, ಮೇಲೆ ಇದೆಯಾ? ಇಲ್ಲೇ ಇದ್ದಾರಾ? ನೋಡ್ತೀನಿ. ಯಾರು ಇವ್ರ ಕಡೆಯವರು? ಸರ್ ಹೌದು ಸರ್. ಏನಾಗ್ಬೇಕ್ರಿ ನೀವು? ಸರ್ ಮನೆ ಪಕ್ಕದ ಮನೆ ಸರ್. ಏನಾಯ್ತು ಸರ್? ಪಕ್ಕದ ಮನೆಯವರ? ಹಾಂ ಸರ್. ತೀರ್ಕೊಂಡಿದ್ದಾರೆ, ಪೊಲೀಸ್ ಕೇಸ್ ಆಗುತ್ತೆ, ಇವ್ರ ಫಸ್ಟ್ ಸೈನ್ ಮಾಡಿಸ್ಕೊಂಡು ಆಮೇಲೆ ಕಳಿಸಿ. ಸರ್ ಪೊಲೀಸ್ ಕೇಸ್ ಅಂದ್ರೆ ನಮ್ಗೆ ಗೊತ್ತಿಲ್ಲ ಸರ್. ನಮ್ಮ ಅಣ್ಣ ಸೇರಿಸಿದ್ವಿ ಸರ್ ಒಳ್ಳೆಗೆ. ಪೊಲೀಸ್ ಕೇಸ್ ಯಾರು ನಿಮ್ಮ ಕಡೆ ಸಿಗರೇಟ್ ಹಾಸ್ಪಿಟಲ್ ಸ್ವಲ್ಪ ಗೊತ್ತಾಗಲ್ಲ. ಹೋಗ ಹಲೋ. ಹಾಂ ಹೇಳಮ್ಮ. ಹಾಂ ನಾಳೆ ಬರುತ್ತೆ ಅಂದಿ ರಿಸಲ್ಟ್. ಬಂದರೆ ಹೇಳ್ತೀನಿ ತಗೋ, ಹಿಂಗಾಗಿದೆಯೋ ಏನೋ. ಇಷ್ಟು ವರ್ಷ ಆಯ್ತು ಅಂದರೆ ಏನೋ ಆಗತ್ತೆ ತಗೋ. ಪ್ರತಿ ವರ್ಷಂಗೆ ಈ ಸಲ ಆಗುತ್ತೆ. ಏನೋ ಬರ್ದಿದ್ದೀನಿ, ಓದಿರ್ಲಿಲ್ವ ನಾನು? ಆಯ್ತು ಬಿಡು. ಅಮ್ಮ, ನನ್ನ ಕೈಲಿ ಆಗ್ತಾ ಇಲ್ಲ. ನಿಂಗೆ ಹೇಳೋದು ನಾನು ಅರ್ಥನೇ ಆಗ್ತಾ ಇಲ್ವಾ ನಿನ್ಗೆ? ಇನ್ನ ಎಷ್ಟು ಸಲ ಹೇಳ್ಬೇಕು ನಿನ್ಗೆ? ನಂಗೆ ಆಗ್ತಾನೆ ಇಲ್ಲಮ್ಮ. 7 ವರ್ಷ ಆಯ್ತು ಅದೇ ಓದಿ 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 ತಲೆಗೆ ಹತ್ತಾನೆ ಇಲ್ಲಮ್ಮ ನಂಗೆ. ನಿಂಗೆ ಏನಾನ ಅರ್ಥ ಆಗ್ತೈತಿ ನಾನು ಏನೋ ಹೇಳೋದು? ನನ್ ಕೇಳಿ ಹೇಳಿ ಹಾಕಿದ್ರೆ ನಮ್ಮ ಇಲ್ಲಿಗೆ ನನ್ ಜೊತೆ ಓದವ್ರೆಲ್ಲ ಏನೇನೋ ಆಗ್ಬಿಟ್ಟವ್ರಮ್ಮ. ದುಡಿತಾವ್ರಮ್ಮ. ನನ್ನ ಹತ್ರ ₹1 ದುಡಿಯಕ್ ಆಯ್ತಾ ಇಲ್ಲ. ನಾನು ಇಷ್ಟ ಜಾಗದಲ್ಲಿ 10 ರೂಮಲ್ಲಿ ಕುತ್ಕೊಂಡು ನಾನು
ಸಮಾಧಿಯಲ್ಲಿ ಕೂತಂಗ್ ಅನ್ಸ್ತೈತಮ್ಮ ನಂಗೆ. ಏನ್ ಮಾಡ್ತೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನಂಗೆ. ನಿಂಗೆ ಏನಾನ ಗೊತ್ತಾಗ್ತಾ ಇದೆಯಾ ನಾನು ಹೇಳೋದು? ಸುಮ್ನೆ ಪಾಸ್ ಆಗು ಅಂದ್ರೆ ನಾನು ಹೆಂಗ್ ಪಾಸ್ ಆಗ್ಲಿ? ನನ್ ಕೈಲಿ ಆಗ್ತಾ ಇಲ್ಲ, ಪಾಸ್ ಆಗೋಕ್ಕೂ ಆಗ್ತಿಲ್ಲ, ನಂಗೆ ಓದಕ್ ಆಗ್ತಿಲ್ಲ, ಏನೂ ಮಾಡಕ್ ಆಗ್ತಾ ಇಲ್ಲ. ನಿನಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ನಾಳೆ ರಿಸಲ್ಟ್ ಅಂತಂದ್ರೆ ನನಗ್ ಗೊತ್ತಿಲ್ಲಮ್ಮ. ನಾಳೆನೂ ಫೇಲ್ ಆಗ್ಬೋದು, ಫೇಲ್ ಆಗ್ತೀನಿ, ಆಗಲ್ಲ ನನ್ ಕೈಲಿ. ಅರ್ಥ ಮಾಡ್ಕೋ. ಇನ್ನ ಹೆಂಗ್ ಹೇಳಿ ನಾನು ನಿನ್ಗೆ? ಆಯ್ತಮ್ಮ, ಸರಿ ಸರಿ ಆಯ್ತು, ಏನೋ ಮಾಡ್ಕೊಂತೀನಿ, ಮಾಡ್ಕೊಂಡು ಫೋನ್ ಮಾಡಿದ್ದ. ಸರಿ. ಪೇಷಂಟ್ ಟ್ಯಾಬ್ಲೆಟ್ ತಗೊಂಡಿದ್ರಂತೆ, ಸೊ ಡೆತ್ ಆಗಿದ್ದಾರೆ. ಈಗ ಡಾಕ್ಟರ್ ಫೋನ್ ಮಾಡಿದೀವಿ, ಬರ್ತಾ ಇದಾರೆ, ಆನ್ ದ ವೇ ಇದ್ದಾರೆ. ಓಕೆ ಓಕೆ.